ಏನು ಇದೇ 2 ತಿಂಗಳ ಹಿಂದೆ ಜಾತಿ ಗಣತಿ ಸುಮಾರು 95-96% ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡ್ತಾರೆ. 3 ತಿಂಗಳು 4 ತಿಂಗಳಾದ್ರೂ ಕೂಡ ಸರ್ಕಾರ ಇನ್ನೂ ಕೂಡ ಜಾತಿ ಗಣತಿನ ಪಡ್ಕೊಂಡಿಲ್ಲ. ಹಿಂದೆ ಕಾಂತರಾಜು ಅವರ ವರದಿನೂ ಕೂಡ ಸರ್ಕಾರ ಕ್ಯಾಬಿನೆಟ್ ಮುಖಾಂತರ ತಗೊಂಡಿತ್ತು. ಅದನ್ನ ಡಸ್ಟ್ಬಿನ್ ಗೆ ಹಾಕ್ತಾರೆ, ಮೂಲೆ ಗುಂಪು ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಿಲ್ಲ. 2ನೇ ಬಾರಿಗೆ ಜಾತಿ ಗಣತಿಯನ್ನ ಮಾಡಿ ಯಾವುದೇ ತಳಮಟ್ಟದ ನಾಯಕರುಗಳು, ರಾಜ್ಯದ ಎಲ್ಲಾ ಭಾಗದ ನಾಯಕರುಗಳು ಯಾರು ಕೂಡ, ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು, ಯಾರು ಕೂಡ ಅದ್ರ ಬಗ್ಗೆ ಒಂದು ಧ್ವನಿಯನ್ನ ಎತ್ತಲಿಲ್ಲ. ಆದ್ರೆ ಇವತ್ತು ಇಷ್ಟೆಲ್ಲ ನೋಡಿದ್ರು ಕೂಡ ನಮಗೆ ಅಂದ್ರೆ ತಳಮಟ್ಟದ ಸಮುದಾಯದವ್ರಿಗೆ ಅನ್ಯಾಯ ಆಗೋದನ್ನ ನೋಡಕ್ಕಾಗದೆ ನಾವು ಯುವಕರುಗಳು ಮುಂದಿನಾದ್ರೂ ಸರಿ ನಾವು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಮತ್ತು ಏನೀಗ ಹೊಸದಾಗಿ ಮಾಡಿದ್ದಾರೆ, ಅಕ್ಟೋಬರ್ 30ನೇ ತಾರೀಕು ಮಾಡಿ ಮುಗಿಸಿರುವಂತ ಹೊಸ ಜಾತಿ ಗಣತಿಯನ್ನ ನಾವೆಲ್ಲ ಯುವಕರುಗಳು ರಾಜ್ಯದೆಲ್ಲೆಡೆ ಇದ್ರ ಬಗ್ಗೆ ಒಗ್ಗಟ್ಟಾಗಿ ತಳಮಟ್ಟದ ಸಮುದಾಯಗಳು, ಏಕೆ ಅಂತಂದ್ರೆ ನಮ್ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಯಾವುದೇ ಕ್ಷೇತ್ರಕ್ಕಾದ್ರೂ ಕೂಡ ನಮ್ಗೆ ಜಾತಿ ಗಣತಿ ಭಾರಿ ಮುಖ್ಯ. ಮಾಡಿರುವಂತ 3 ತಿಂಗಳ ಹಿಂದೆ ಮಾಡಿರುವಂತ ಏನ್ ಜಾತಿ ಗಣತಿ ಇದೆ ಅದನ್ನ ಸರ್ಕಾರ ಅಂಗೀಕರಿಸಬೇಕು. ಸರ್ಕಾರ ಅಂಗೀಕರಿಸಲಿಲ್ಲ ಅಂತ ಅಂದ್ರೆ ಯುವಕರುಗಳು ರಾಜ್ಯಾದ್ಯಂತ, ತಾಲೂಕಾದ್ಯಂತ, ಜಿಲ್ಲಾದ್ಯಂತ ಹೋರಾಟವನ್ನ ಮಾಡ್ಬೇಕಾಗ್ತದೆ. ಮತ್ತು ಹಿಂದೆ ಏನಾಯ್ತು, ಕಾಂತರಾಜ್ ಅವರ ವರದಿ ಯಾವ ರೀತಿ ಡಸ್ಟ್ಬಿನ್ ಹಾಕಿದ್ರಿ, ಮೂಲೆ ಗುಂಪು ಮಾಡಿದ್ರಿ, ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದೀನಿ ನಾನು, ದಯಮಾಡಿ ಬಡವರಿಗೆ, ಶೋಷಿತರಿಗೆ ಇವತ್ತು ನ್ಯಾಯ ಸಿಗ್ಬೇಕು ಅಂದ್ರೆ ಜಾತಿ ಗಣತಿ ಬಿಡುಗಡೆ ಆಗ್ಲೇಬೇಕು. ಬಿಡುಗಡೆ ಆಗ್ಲಿಲ್ಲ ಅಂದ್ರೆ 100ಕ್ಕೆ 100 ಹೋರಾಟ ಮಾಡೇ ಮಾಡ್ತೀವಿ. ರಾಜ್ಯ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಎಲ್ಲಾ ತಳಮಟ್ಟದ ಯುವಕರುಗಳು ಒಟ್ಟಾಗಿ ಹೋರಾಟ ಮಾಡ್ಬೇಕಾಗ್ತದೆ. ದಯಮಾಡಿ ಸರ್ಕಾರ ಅಂಗೀಕರಿಸಿ ಕ್ಯಾಬಿನೆಟ್ ನಲ್ಲಿ ಜಾರಿಗೊಳಿಸಬೇಕು.